ಅದನ್ನೆಲ್ಲ ನಿಮ್ಮ ಕಣ್ಣು ಗ್ಲಾಸ್ ಚುಚ್ಚಿದ್ರೆ ಆಗೋ ಗಾಯ ನಾಳೆ ನಾಡಿದ್ರಲ್ಲೋ ಮಾಹಿತಿ ಶ್ರದ್ಧಾ. ಆದ್ರೆ ಮನಸ್ಸಿಗಾಗಿರೋ ಗಾಯ ಅದು ಮಾಯೋದು ತುಂಬಾ ಕಷ್ಟ. ನೀ ನನ್ನ ಬದುಕಲ್ಲಿ ಆಡಿದ್ಯಲ್ಲ ಆಟ, ಅದಂತೂ ಮಾಯಕ್ ಸಾಧ್ಯನೇ ಇಲ್ಲ ಶ್ರದ್ಧಾ. ಏನ್ ಮಾತಾಡ್ತಾ ಇದ್ದೀರಾ? ನಿಮ್ಗೆ ಕಣ್ ಕಾಣಿಸುತ್ತಾ? ಕಣ್ ಕಾಣಿಸುತ್ತಾ? ಇದು ಮಲ್ಲಿಗೆ ಹೂ, ಮಲ್ಲಿಗೆ ಹೂ ಅಂತಾರೆ ಇದಕ್ಕೆ. ಇದು ರೋಸ್, ರೆಡ್ ರೋಸ್. ಮೈಸೂರು ಪಾಕ್, ಲಾಡು, ಆಪಲ್ ಆಪಲ್, ದ್ರಾಕ್ಷಿ. ಇನ್ನು ಏನಾದ್ರೂ ಪ್ರೂಫ್ ಬೇಕಾ ಬಾಲೆ? ಅಂದ್ರೆ ಇಷ್ಟು ದಿನ ಮಾಡಿದ್ದು ಬೃಹನ್ ನಾಟಕ ಶ್ರದ್ಧಾ. ನಾಟಕ ಯಾಕೆ ಈ ತರ ತಮಾಷೆ ಮಾಡಕ್ ಹೋದ್ರಿ ಭುವನ್? ಏನಕ್ಕೆ? ನಗಕ್ ಟ್ರೈ ಮಾಡಬೇಡ ನೀನು. ಅಡು, ಕಣ್ಣೀರ್ ಹಾಕೋ. ಅದೇ ನನಗೂ ಬೇಕಿರೋದು. ದಟ್ಸ್ ಓಕೆ ಸ್ವಾಮಿ. ಯಾಕಂದ್ರೆ ಇನ್ಮೇಲೆ ನಿನ್ ಕಣ್ಣೀರ್ ಹಾಕೋದನ್ನ ಅಭ್ಯಾಸ ಮಾಡ್ಬೇಕಾಗತ್ತೆ. ನಿನ್ ಹೆಸರಿನ ಮುಂದೆ ಹವ್ಯಾಸ ಅಂತ ಬರೆದ್ರೆ ನೀನು ಕಣ್ಣೀರ್ ಹಾಕೋದು ಅನ್ನೋದನ್ನ ಸೇರ್ಸ್ಕೋಬೇಕು. ಭುವನ್ ಪ್ಲೀಸ್, ಏನ್ ಹೇಳ್ತಾ ಇದ್ದೀರಾ ನೀವು? ನೀವ್ ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅನ್ನೋದು ತಲೆಗೆ ಹೋಗ್ತಾ ಇಲ್ಲ. ನೋಡಿ, ಹೆದರ್ಸ್ಬೇಡಿ ನನ್ನ. ಇದೆಲ್ಲ ಏನು? ಏನ್ ಕಾರಣ ಈ ತರ ಮಾಡ್ತಾ ಇರೋದಕ್ಕೆ? ನೀನು ಕಾರಣ, ನೀನು ಕಾರಣ ಶ್ರದ್ಧಾ. ನೀನು ಮನಸ್ಸೆಲ್ಲ ನೀನೆ. ಅದಕ್ಕೆ ಹೀಗೆ. ನನ್ನ ಮನಸ್ಸಲ್ಲಿ ನಿನ್ನ ಬಿಟ್ರೆ ಬೇರೆ ಯಾರಿಗೂ ಜಾಗನೇ ಇಲ್ಲ ಶ್ರದ್ಧಾ. ಫುಲ್ಲು ನೀನೆ ತುಂಬ್ಕೊಂಡ್ಬಿಟ್ಟಿದ್ಯಾ. ಅದಕ್ಕೋಸ್ಕರ ಹೀಗೆ. ಭುವನ್, ಏನಿದು? ಏನಾಯ್ತು ಶ್ರದ್ಧಾ? ದಂಗಾಗಿ ಹೋಗಿದೀಯಾ? ಹಾಡು ಹೇಳಬೇಕು ಅನ್ನಿಸ್ತಾ ಇದೆಯಾ? ಹಾಡು ಶ್ರದ್ಧಾ. ಓ ಪ್ರಿಯತಮ ಕರುಣೆಯ ತೋರೆಯ. ಹಾಡು ಶ್ರದ್ಧಾ, ಹಾಡು. ಕಮಾನ್. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಭುವನ್? ಯಾಕೆಂದ್ರೆ ನೀ ನನಗೆ ಮಾಡಿದ ಅವಮಾನಕ್ಕೆ, ನೀ ನನಗೆ ಮಾಡಿದ ಚಾಲೆಂಜ್ ನನ್ನ ಜೈಲಿಗೆ ಹಾಕುತ್ತಿಲ್ಲ. ಆದ್ರೆ ಸೇಡ್ಗೆ ಈ ರಾಕ್ ಸ್ಟಾರ್ ಭುವನನ್ನ ಮಣ್ಣು ಮುಗಿಸಾಗಿ ಮಾಡ್ದೆ ಅಲ್ವಾ? ಅದಕ್ಕೆ ಈ ಮದುವೆ ಅನ್ನೋದು ನಾನು ಕ್ರಿಯೇಟ್ ಮಾಡಿದ ಸ್ಟೇಜ್ ಶ್ರದ್ಧಾ.